ಸರ್ ಏನಾಗಿದೆ ನಿಮಗೆ ಡೆಲಿವರ್ಡ್ ಅಂತ ಮೆಸೇಜ್ ಬಂದಿದೆ ಇವಾಗ ಏನಂತ ಕೇಳ್ತಾ ಇದ್ದಾರೆ ಪ್ರತಿಕ್ರಿಯೆ? ಆಫೀಸಿಗೆ ಬಂದ್ವಿ, ಆಫೀಸಲ್ಲಿ ಡೆಲಿವರ್ಡ್ ಅಂತ ಬಂತು. ನಮ್ಮ ಇವರು ಏಜೆನ್ಸಿಯವರು ಫೋನ್ ಮಾಡಿದ್ರು, ಕೊಟ್ಟಿರಲಿಲ್ಲ. ಈಗ ನಾನು ಬಂದಿದ್ದೀನಿ ಇಸ್ಕೋಗಕ್ಕೆ. ಈಗ ಇಲ್ಲಿಗೆ ಬಂದು ಬೆಳಗ್ಗೆ ನಾನು ಬಂದಾಗ 10 ಗಂಟೆಗೆ ಬಂದಿದ್ದಕ್ಕೆ ಈಗ ಕೊಡ್ತೀನಿ. ಎಷ್ಟು ದಿನ ಆಗಿದೆ ಡೆಲಿವರ್ಡ್ ಅಂತ ಬಂದು? ನಂದು 11ನೇ ತಾರೀಕು ಬಂದಿದ್ದು. ಇವತ್ತೆಷ್ಟು 10ನೇ ತಾರೀಕು ಬುಕ್ ಮಾಡಿರೋದು. 10ನೇ ತಾರೀಕು ಅವತ್ತೇ ಬಂದ್ಬಿಟ್ಟು ಅವತ್ತು ಬುಕ್ ಮಾಡಿದೆ, ಅವತ್ತೇ ಡೆಲಿವರ್ಡ್. ನೀವು OTP ಶೇರ್ ಮಾಡಿದ್ರು ಅವ್ರಿಗೆ? OTP ಶೇರ್ ಮಾಡಿದ್ರು. OTP ಶೇರ್ ಮಾಡಿದ್ರೆ ಡೆಲಿವರ್ಡ್ ಅಂತ ಬಂದಿದೆ. ಅದು ಕೇಳಿದಕ್ಕೆ ಏನಂದ್ರು? ಬುಕ್ ಕೊಟ್ಟಿದ್ದೀನಿ ಅಂದ್ಬಿಟ್ರು. ಸಿಲಿಂಡರ್ ಆಗಿದೆ ಸರ್, ನಮಗೆ ಗೊತ್ತಿಲ್ಲ, ನಿಮ್ಮ ಡೆಲಿವರಿ ಮ್ಯಾನ್ ಕೇಳ್ಕೊಳ್ಳಿ ಅಂದರು. ಅವ್ನು ಕೇಳಿದ್ರೆ ಅವ್ರು ಒಳಗಡೆ ಇರೋರು ಏನೋ ರೆಸ್ಪಾನ್ಸ್ ಕೊಡಲ್ಲ. ಅಲ್ಲ ನಿಮ್ದು ಡೆಲಿವರ್ಡ್ ಅಂತ OTP ಇಲ್ದ್ರೆ ಹೆಂಗೆ ಡೆಲಿವರ್ಡ್ ಅಪ್ಡೇಟ್ ಮಾಡಿ? ಅದಕ್ಕೆ ಆಫೀಸರ್ ರೆಸ್ಪಾನ್ಸ್ ಕೊಡಲ್ವಲ್ಲ. ಆಫೀಸರ್ ಈಗ ಡೆಲಿವರ್ಡ್ ಅಂತ ಬಂದಿಲ್ಲ ಅಂದ್ರೆ ಆಫೀಸಲ್ಲಿ ಇರೋರು ಹೇಳ್ಬೇಕು ನಮಗೆ ಏನಾಗಿದೆ, ನನ್ನ ಮೊಬೈಲ್ ಲಿಸ್ಟ್ ತೆಗೆದು ಯಾರು ಏನಂತ ಅವ್ರು ವಿಚಾರ ಮಾಡಬೇಕು. ನಾನು ಯಾರೋ ಡೆಲಿವರಿ ಮ್ಯಾನ್ ಕೇಳೋಕ್ಕಾಗಲ್ಲ, ಎಲ್ಲ ಇದೆಯಾ ಕೊಡ್ತೀಯಾ ಏನು ಅಂತ ಅವನ್ನೆಲ್ಲ ಇರ್ತಾನೆ ಕೇಳೋಕ್ಕಾಗಲ್ಲ. ಆಫೀಸಲ್ಲಿ ಇರೋರು ಮೆಸೇಜ್ ಕೊಡಬೇಕು, ಇಲ್ಲ ಅವ್ರು ಸಂಬಂಧಪಟ್ಟವ್ರು ಅವ್ರಿಗೆ ಫೋನ್ ಮಾಡಿ ಕೇಳಬೇಕು, ಏನೇ ಡೆಲಿವರಿ ಕೊಡ್ತಿದ್ಯಾ ಏನು ಎತ್ತ ಅಂತ ಅವ್ರು ಕೇಳಬೇಕು. ನಾನು ಕೇಳೋಕ್ಕೆ ಮುಂಚೆ ಆಫೀಸಲ್ಲಿ ಯಾರು ಇರ್ತಾರೆ ಅವ್ರು ಕೇಳಬೇಕು. ಡೆಲಿವರಿ ಕೊಟ್ಟಿದ್ದೀನಿ ಅಂತ ಕೇಳಬೇಕು, ನಿನ್ನ ಬಿಲ್ ಎಲ್ಲಿ ಅಂತ ಕೇಳಬೇಕು. ನಾನು ಪಾಪ ಡೆಲಿವರಿ ಮ್ಯಾನ್ ಕೇಳೋಕ್ಕಾಗಲ್ಲ, ಆಫೀಸಲ್ಲಿ ರೆಸ್ಪಾನ್ಸ್ ಕೊಡಬೇಕು. ಆಫೀಸಲ್ಲಿ ರೆಸ್ಪಾನ್ಸ್ ಇಲ್ಲ ಅಂದರೆ ಯಾರನ್ನ ಕೇಳೋದು? ಅವ್ನು ಡೆಲಿವರಿ ಹೌದ್ರಿ ನಾನು ಪಕ್ಕದ ರೋಡಲ್ಲಿ ಇದ್ದೇನೆ ಡೆಲಿವರಿ ಕೊಡ್ತೀನಿ ಅಂತಾನೆ, ನೀನು ಫೋನ್ ಮಾಡಿಲ್ಲ ಅಂತಾನೆ, ಅವ್ನು ಕೇಳಲ್ಲ. ನಾವು ಆಫೀಸಲ್ಲಿ ರೆಸ್ಪಾನ್ಸ್ ಕೊಡಬೇಕು ಮೊದಲು. ಫೋನ್ ಎತ್ತಲ್ಲ ಆಯ್ತು, ನಾನು ಅವ್ರ ಬಗ್ಗೆ ಕೇಳ್ತಿಲ್ಲ. ಇದಕ್ಕೆಲ್ಲ ಮೇನ್ ಕಾರಣ ಆಫೀಸ್ ಅವರು. ಏನು ಅವ್ನು ಕೇಳ್ಕೊಳ್ರಿ, ಅವ್ನು ಕೇಳಕ್ಕೆ ನಾವು ಇಲ್ಲಿ ಇಷ್ಟು ದೂರ ಬರಬೇಕಾ? ನೀವಿರೋದಲ್ಲಿ? ನಾವಿರೋದು ಯಲಹಂಕ ಓಲ್ಡ್ ಟೌನಲ್ಲಿ. ಇವಾಗ ಇಲ್ಲಿ ನ್ಯೂ ಟೌನ್ಗೆ ಬಂದಿದ್ದೀರಾ? ಹೌದು. ಈಗ ನಾನು ಬಂದಾಗ 9:50 ಇಲ್ಲಿಗೆ ಬಂದಿದ್ದು ಸರ್. 9:50 ಬೇಕಾ ನೀವು ಫೋನ್ ಮಾಡ್ಕೊಳ್ರಿ, ಅವ್ರಿಗೆ ಕೇಳೋ ಮಾತು. KYC ಆಗಿ 1 ತಿಂಗಳಾಗಿದೆ ಸರ್. ಇದು 3 ಸತಿ ಇದನ್ನ ಮಾಡಿಬಿಟ್ಟು ಮತ್ತೆ ಡಿಲೀಟ್ ಮಾಡಿದ್ದಾರೆ. ಫೋನ್ ಮಾಡ್ರೆ ಆಫೀಸರು ಫೋನ್ ಎತ್ತಲ್ಲ. ಫಸ್ಟ್ ಆಫ್ ಆಲ್ ಅವನು ಫೋನ್ ಮಾಡ್ರೆ 3 ಸತಿ ಮಾಡಿದ್ರೆ 1 ಸತಿ ಆನ್ಸರ್ ಮಾಡಲ್ಲ. ಈಗ ಸುಮಾರು 1 ವಾರದಿಂದ ಹೋಟ್ಲಲ್ಲಿ ಊಟ ಮಾಡ್ತಾಯಿದ್ವಿ ತಗೊಂಡು. ಇಲ್ಲಿ ಬಂದರೆ ಈಗ ಫೋನ್ ಎತ್ತಲ್ಲ. ಈಗ ಫೋನ್ ಮಾಡ್ತೀವಿ, ಅವ್ರು ಎತ್ತ ಕೇಳಿ ಅವ್ರನ್ನ ಇಲ್ಲೇ ನಿಂತ್ಕೊಂಡು ಫೋನ್ ಮಾಡ್ತೀವಿ. ಆಫೀಸಲ್ಲಿ ಫೋನ್ ಎತ್ಬಿಡಿ ನೋಡೋಣ. 3 ಸತಿ ಬಂದೋಗಿದ್ದೀನಿ ಈ ತಿಂಗಳಲ್ಲಿ. 1 ಸತಿ ಆಟೋಗೆ ಬಂದರೆ 250 ರೂಪಾಯಿ ತೊಗೊತಾನೆ. ಕಟ್ಟೆನಳ್ಳಿ ಮನೆ ASF ಹತ್ರ. ಫೋನ್ ಅಟೆಂಡ್ ಮಾಡಲ್ಲ. ಅವ್ನು ಯಾರೋ ಇಂಡಿಯನ್ 29 ನಂಬರ್ಗಳ ಕೊನೆ ನಂಬರ್. ಹೆಸರು ಗೊತ್ತಿಲ್ಲ ನಿಮಗೆ? ಅವ್ನ ಹೆಸರು ಗೊತ್ತಿಲ್ಲ. ಅಂದರೆ ನಿಮ್ಗೆ ಕಾಲ್ ಮಾಡಿದ್ರೆ ಪಿಕ್ ಮಾಡಲ್ಲ. KYC ಆಗಿದೆ ಅಂತ. KYC ಆಗಿದೆ ನಿಮ್ಮದು? KYC ಆಗಿ 1.5 ತಿಂಗಳಾಗಿದೆ ಸರ್. ಬುಕ್ ಮಾಡ್ತಾರೆ, ಕ್ಯಾನ್ಸಲ್ ಮಾಡ್ತಾರೆ, ಬುಕ್ ಮಾಡಿದ್ರೆ ಕ್ಯಾನ್ಸಲ್ ಮಾಡ್ತಾರೆ. ಇದೇ ಆಫೀಸಿಗೆ 3 ಸತಿ ಬರೀ ನೋಡಿ. ನಾವು ನಮ್ಮ ಮಿಸ್ಸಸ್ ತೊಡಗಿದ್ದಾರೆ. ಇವಾಗ ತಿರ್ಗಾ ಬುಕ್ ಮಾಡಿ ಇಲ್ಲೇ ಕೊಡ್ತೀಯ ಅಂತವ್ರೆ. 500 ರೂಪಾಯಿ ಅಪ್ ಆ್ಯಂಡ್ ಡೌನ್ ಹೋಗಿ ಬರೋದಕ್ಕೆ. ಕೆಲಸ ಕಾರ್ಯ ಬಿಟ್ಟು ಬಂದಿದ್ದೀನಿ ನಾವು. ಡೆಲಿವರಿ ಮಾಡ್ತಾ ಇಲ್ಲ, ಇಲ್ಲೇ ಬಂದು ತಗೊಳ್ಳೋ ಥರ ಆಗ್ತಾ ಇದೆ. ಹೌದು ನೋಡಿ, ನಮ್ಮ ಸಿಲಿಂಡರ್ ಇಲ್ಲೇ ಇಟ್ಕೊಂಡಿದ್ದೀನಿ. ಇದೇ ನಮ್ಮ ಸಿಲಿಂಡ್ರು. ಕೇಳಿದ್ರೆ ಒಬ್ಬರು ರೆಸ್ಪಾನ್ಸಿಬಲ್ ಇಲ್ಲ. ಅಷ್ಟು ವರ್ಷ ಆಗಿದೆ ಈಗ. ಆದ್ರೂ ಅವರು ಇದು ಮಾಡ್ತಾರೆ ನೋಡಿ. ಬುಧವಾರ ಬಿಲ್ ಆಗಿದೆ, ಇವತ್ತವರೆಗೆ ಕೊಟ್ಟಿಲ್ಲ. ಈಗ ಕೇಳಿದ್ರೆ ಇವತ್ತು ಬರ್ತಾರೆ ಹೋಗಂತ. ಕೊಡಲ್ಲ. ಇಲ್ಲಿ ಅಲ್ಲಿ ಗೋಡನ್ ಹತ್ರ ಹೋಗಿ ತಗೊಳ್ಳಿ ಅಂತಾರೆ. ಅವನು ಅಲ್ಲಿ ಮನೆ ಹತ್ರ ಬಂದ್ಬಿಟ್ಟು ಕ್ಯಾನ್ಸಲ್ ಮಾಡ್ಬಿಡ್ತಾನೆ. ಕ್ಯಾನ್ಸಲ್ ಮಾಡ್ಬಿಡ್ತಾರ ಮಾರ್ಬಿಡ್ತಾರ ಗೊತ್ತಿಲ್ಲ. OTP ತಗೊಂಡ್ಬಿಡ್ತಾರೆ ನಮ್ಮ ಹತ್ರ. ನೀವು ಬನ್ನಿ ಅಲ್ಲಿ ಆಫೀಸ್ ಹತ್ರ ಕೊಡ್ತೀವಿ ಅಂತ ಹೇಳ್ತಾರೆ, ಕೊಡಲ್ಲ. ನಾವು ಮಕ್ಕಳುವರೆಗೆಲ್ಲ ಬಿಟ್ಟು ಇಲ್ಲಿ 9 ಗಂಟೆಯಿಂದ ಕಾಯ್ತಾ ಇದೀವಿ. ನಮ್ಗೆ ಸಿಲಿಂಡರ್ ಕೊಡ್ತಾ ಇಲ್ಲ. ಇನ್ನು ಬರ್ತಾ ಇದೀನಿ ವೇಟ್ ಮಾಡಿ 20 ನಿಮಿಷ ಅಂತ 9 ಗಂಟೆಯಿಂದ ಇಷ್ಟು ಹೊತ್ತು ಮಾಡಿದ್ದಾನೆ. ಸಮಸ್ಯೆ ಆಗ್ತದೆ ಈ ತರ? ತಿಂಗಳು ಯಾವಾಗೂ ಅಷ್ಟೇ. ಒಂದು 6 ತಿಂಗಳಿಂದ ಇದೇ ಸಮಸ್ಯೆ ನಮ್ಗೆ ಆಗ್ತಾ ಇರೋದು. ಇದೆ ಭಾರತ್ ಗ್ಯಾಸ್ನೇ? ಭಾರತ್ ಗ್ಯಾಸ್ ಯಾವಾಗೂ 6 ತಿಂಗಳಿಂದ ಇದೇ ಸಮಸ್ಯೆ. ಇಲ್ಲಾಂದ್ರೆ ನಾವು ಗೋಡನ್ ಹತ್ರ ಹೋಗಿ 1 ಅವರ್ ಹೋಗಿ ತಗೊಬರ್ಬೇಕು. ಇಲ್ಲಾಂದ್ರೆ ಅವರು ಕೊಡಲ್ಲ ನಮಗೆ. ಇಲ್ಲಿಗೆ ಬಂದು ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಇಲ್ಲ ಕ್ಯಾನ್ಸಲ್ ಮಾಡ್ತಾರ ಮಾರ್ತಾರ ನಮ್ಗೆ ಗೊತ್ತಿಲ್ಲ. ಆದ್ರೆ OTP ಮಾತ್ರ ತಗೊಂಡ್ಬಿಡ್ತಾರೆ ನಮ್ಮ ಹತ್ರ ಫೋನ್ ಮಾಡಿ. ಕೊಡಿ ಇಲ್ಲಿ ಬಂದು ತಗೊಳ್ಳಿ ಮೇಡಮ್ ಅಂತ ಹೇಳ್ಬಿಟ್ಟು ತಗೊಂಡ್ಬಿಡ್ತಾರೆ.